ಬ್ಯಾರೆ ಆದ್ಮ್ಯಾಗ ಒಂಥರ ಚಲೋನ ಆತ್ ನೋಡ್ ದೊಡ್ಡ ಮನಿಗೆ ಬಂದಿದ್ದು. ಈಗ ನಾ ಬಾಣತನಕ್ ಬಂದ್ರ ಮನಿ ಸಾಣದಾಗಿ ತಂದಿದ್ರ ಎಷ್ಟು ಕಷ್ಟ ಆಗಿರೋದು. ಕಿಟಕಿ ಪಡಿಕೆ ಅದಾವು, ಪುಣ್ಯಕ ಗಾಳಿ ಬರುತ್ತ. ಇಲ್ಲ ಅಂದಿದ್ರ ಹುಡುಗ ಚಿಟ್ಟು ಬಿಡ್ಸಿ ಚಾಟೆ ಹೊಡಿತಿತ್ತು. ಯವ್ವ ನಿಮ್ಮ ಅತ್ತೆರೇನು ನಿಗ್ಗರ್ಸಿ ತುಸು ನೀರು ಕುಡಿಲಿಲ್ಲವ? ಏನು ಹಂಗ ಬಿಟ್ಕೊಟ್ರಂತ ಮಾಡಿ ಏನ್ ನೀನು? ಅಯ್ಯೋ ನಮಗ್ ಬರ್ಬೇಕು ಹಂಗ ಹಿಂಗ ಅಂತಂದು ನಾಗರಾಜ್ ಒಂದು ಪಾಯಿಂಟ್ ಹಾಕಿದ್ ನೋಡು, ಮತ್ತೆ ಮಾತಾಡ್ಲೇ ಇಲ್ಲ. ಅಂತಷ್ಟಕ್ಕೂ ಹೋಗ್ಲಿ ಬಿಡು ಅಂತ ನಾವು ಸುಮ್ಮನಿದ್ವಿ. ಆಮೇಲೆ ಏನಿಲ್ಲ, ಕೋಟಿಗೆ ಹಾಕಿದ್ರ ತಾವ ನಾಗರಾಜನ ಅಲ್ಲಿ ಮಾತಾಡಿದ್ನ. ಆಮೇಲೆ ಬಿಟ್ಕೊಟ್ರ ತಗೋ. ನಂದು ಯಾವ್ದವ ಕ್ವಾಣಿ, ನಾನಂತ್ರ ನೀವು ಬೇರೆ ಆದ್ಮೇಲೆ ಬಂದಿಲ್ಲ. ಯಾ ಕ್ವಾಣಿ? ಮಾವಾರಿಲ್ಲಿ ಒಳಗ ಬರ್ಲಿಲ್ಲಲ್ಲ? ನಾನು ಅಣ್ಣ ಬಹುಶಃ ಕಾರ್ನೆ ತರ್ಕೊ ಕೊಡಕತ್ತಾರ ಏನ. ಅಯ್ಯಯ್ಯೋ, ನಾನ ಕೊಡ್ಬೇಕಿತ್ತಲ್ಲ. ಅವು ಲಗೇಜ್ ಎಲ್ಲ ತಗೊಂಬಂದು ನಿನ್ ರೂಮ್ ನೆಗಿಟ್ನೆ. ನಂಗೆ ಲಕ್ಷಣ ಇಲ್ತಡಿ, ನಾ ಕೊಟ್ಟು ಬರ್ತೀನಿ. ಆದ್ರೂ ಮನಿನ ಇನ್ನೊಂಚೂರು ಅಲ್ಟ್ರೇಷನ್ ಮಾಡಿಸಿ ಚಲೋ ಮಾಡಿದ್ಯವ್ವ. ಇಲ್ಲ ಅಂದ್ರ ಮಂತ ನೋಡಕ್ ಬಂದಾರ. ಮನೆ ಹೆಂಗಂದ್ರ ನೋಡಿ ಇಲ್ಲ, ಮತ್ತೆ ಅಣ್ಣಗೆ ಮದುವೆ ಮಾಡ್ಬೇಕಂತೀವಿ, ಮನಿ ಇಲ್ಲ, ಹಂದಿಗೂಡಿದ್ದಂಗೆ ಐತಿ, ಹಂಗೆ ಹಿಂಗಂತ ಹೆಸರಿಡಕತ್ರಲ್ವೇ. ಚಲೋನ ಮಾಡಿದ್ರಿ, ಸುಮ್ಮನಿರು. ಹೂನಯ್ಯವ್ವ, ಮನಿನ ನಮಗೆ ಬಗೆಹರಿವಲ್ದು ಬಿಡ್ರಿ, ಮನಿನ ನಮಗೆ ಬಗೆಹರಿವಲ್ದು ಬಿಡ್ರಿ ಅಂತಂದು ಬಿಟ್ಟು ಹೋಗಾರ. ಹುಡುಗನ್ ನೋಡ್ವಲ್ರ ಅವರು. ಹುಡುಗು ಏಟ್ ದುಡಿತಾನ, ದುಡಿಯಕ್ಕೆ ಎಂಥದ್ದು ಐತಿ, ಕೆಲಸ ಯಾವುದು ಏನೂ ನೋಡವಲ್ರ. ಮನಿ. ಆಮೇಲೆ ಮೊನ್ನೊಬ್ರು ಬಂದಾರ, ಗೀತಾ ಹೇಳವ. ಯವ್ವ ನಾ ಕುಂದ್ರಲ್ಯಾಬೆ, ನಂಗೆ ಕಾಲು ಹಾಕತ್ತವು. ಹುಡುಗನ್ ನಿಂತ್ಕೊಂಡು ಏಟತ್ತ ನಿಂದಿರ್ಲಿ. ಅಯ್ಯೋ ನನ್ನ ತಲೆಗೆ ಇಷ್ಟು. ನೀನು ಕೊನೆಗ ನಡಿ, ಹೇಳ್ತೀನಿ. ಇಲ್ಲ ಇಲ್ಲೇ ಒಂದು ಸ್ವಲ್ಪ ಗಾಳಿ ಕುಂದಿರ್ತೀನಿ. ಅವನು ಈಗ ಮಕ್ಕೊಂಡಾನ, ಇಲ್ಲೇ ಗಾಳಿ ಐತಂತ ನಾ ಮಕ್ಕೊಂಡಾನ. ಆಮೇಲೆ ಒಳಗೆ ಹೋಗ್ತೀನಿ, ಈಗೇನು ಯಾರೂ ಬರಲ್ಲಲ್ಲ. ನಾ ಒಂಚೂರು ರೂಮ್ ಗೀಮೆಲ್ಲ ನೀ ಸ್ವಚ್ಛಗೆ ನಂಗೆ ಧೂಳಿಲ್ಲಾರ್ದಂಗೆ ಕ್ಲೀನ್ ಮಾಡಿಕೊಟ್ಟು ಬಿಡು. ಮಾತೋರವ. ಯಾಕ ಬಂಗಾರ? ವಾಲಮ್ಮ ಬಂಗಾರಿ. ಒಲ್ಲೊಲ್ಲೊಲ್ಲೊಲ್ಲೊಲ್ಲೋ ಬಂಗಾರಿ. ವಾಕಮ್ಮಜ್ಜಿ, ನೀನ ಹೇಳಕತ್ತಿದ್ದಲ್ಲಿ ಹೇಳ್ಬೆ. ಮೊದ್ಲು ದೃಷ್ಟಿ ತೆಗಿಬೇಕು ನೋಡ ಅವಂಗ. ಬವ ಮಾಡಿ ಒಮ್ಮೆ ಸುಟ್ಟು ಬಿಡ್ತೀನಿ ತಡಿ. ಯವ್ವ ಈಗ ಹೋಗ್ಲಿ ತೆಗೆದು ಹಾಕಿದಿಲ್ಲ ಒಳಗೆ ಬರೋ ಮುಂದಾಗ. ರಾತ್ರಿ ಹೊತ್ತೆ ಮಕ್ಕಳಮ್ದ ಬೇಕಾದ್ರೆ ಬವ ಮಾಡಿ ಸುಡಕಂತೆ ಅಂತ. ಈಗ ಏನು ಬೇಡ, ಕುಂದ್ರ ಬಾ ನೆಮ್ಮದಿಯಾಗಿ ಒಂದಿಟ್ಟು. ಅಲ್ಲೇ ಯವ್ವ ಗೀತಾ, ಮನ್ಯಾಗ ಬಾಣ್ತಿದ್ರೆ ನೆಮ್ಮದಿಯಲ್ಲಿರುತ್ತ. ನೀನು ಬಾಣ್ತಿ ಆರೈಕೆ ಅಂದ್ರೆ ಏನು ಸುಮ್ಮನೆ ಮಾಡಿ ಏನು? ಆತ ಬಿಡು. ಏನಂದ್ರ ಮೊನ್ನೆ ಒಬ್ರು ಇವರ ಇಲ್ಲೇ ಹುಲ್ಕೋಟಿಯಾರ ನೋಡಕ್ ಬಂದಿದ್ರು. ಅಣ್ಣನ್ ನೋಡಕ್ ಹುಡುಗಿ ಮನೆಯರ್ ನಮ್ಮ ಮನೆಗೆ ಬಂದಿದ್ರ. ಏನ್ ಹೇಳಕತ್ತಿ ನೀನು? ಕೇಳಿಸ್ಕೆಲೆ, ಮಂತ ನೋಡಕ್ ಬಂದಿದ್ರು, ಎಲ್ಲ ಒಪ್ಪಿಗೆ ಆಗೈತೆ ಅಂತ ಹೇಳಿ. ನಾವು ಇನ್ನೂ ಹಳೆ ಮನೆಗಿದ್ವಿ ಅಯ್ಯವ. ಅವಾಗ ಏನು ಮಾಡಿದ್ರು, ಬಂದರು. ನಾವು ಹೇಳಿದ್ವಿ ಹಿಂಗೆ ಆ ಮನೆ ಐತಲ್ಲ, ಅದು ನಮ್ಮ ಪಾಲಿಗೆ ಬಂದೈತಿ, ಅದನ್ನು ಒಂದಿಷ್ಟು ಕಟ್ಸಕತ್ತೀವಿ ನಾವು, ಇನ್ನೊಂದು 3-4 ತಿಂಗಳಾಗತ್ತಾ ಅಂತ ಅಂದ್ವಿ. ಇದನ್ನ ನೋಡಿದ್ರು, ಆ ಮನೇನ ನೋಡಿದ್ರು. ಆಮೇಲೆ ಅವ್ನ ಕೆಲಸದ್ದಲ್ಲ ಅಲ್ಲೆಲ್ಲ ಹೋಗಿ ಈ ನಾಗರಾಜನ ಕೆಲಸದ್ದು ಎಲ್ಲ ವಿಚಾರ ಮಾಡ್ಕೊಂಬಂದಾರ. ಆಮೇಲೆ ಏನೂ ಹೇಳಿಲ್ಲ, ಮಂತನ್ ನೋಡ್ಕೊಂಡು ಹೋಗಿ ಆದ್ಮ್ಯಾಗ ನಾನು ಮತ್ತೆ ಮನೇನು ರೆಡಿ ಹಾಕತ್ತಿ. ಇವ್ರೇನು ಹೇಳವಲ್ರಲ್ಲ, ತಡಿ ಕೇಳೋಣ ಅಂತಂದು ಫೋನ್ ಮಾಡಿದೆ. ಏನ್ರಿ ಅಕ್ಕರ ಮತ್ತ ಅಂತಂದ್ರ ಏನು ಅನ್ಬೇಕು ಯವ್ವ. ಇನ್ನೊಂದು ಪಾಯಿಂಟ್, ಹುಡುಗ ಅತ್ತಿದಾಳ, ಮಾವಿಲ್ಲ, ಹಂಗಾಗಿ ವಜ್ಜ ನಮ್ಮ ಮಗಳಿಗೆ ವಜ್ಜಾಗತ್ತ ಅಂತ ಒಂದು ಮಾತಂದ್ರ ಗೀತಾ. ಇನ್ನೊಂದು ಮಾತು, ಇಲ್ಲ ಮನಿ ನಮಗೆ ಬಗೆಹರಿವಲ್ದು, ಮನಿನ ನಮಗೆ ಸೆಟ್ ಆಗೋಲ್ದು, ಮನಿ ಒಂದೈತಿ, ಹೊಲಾನು ಇಲ್ಲಂತೀರಿ, ಹೆಂಗ ಒಂದ ಮನಿ ಇದ್ರೆ ಹೆಂಗೆ ಜೀವನ ಮಾಡ್ಬೇಕು ನನ್ನ ಮಗಳು ನಿಮ್ಮ ಮನ್ಯಾಗ? ಡೈರೆಕ್ಟ್ ನನ್ನ ಕೇಳ್ತಾನ. ಈಗೆಲ್ಲ ಹಂಗಾಗೈತಲ್ವೇವ, ಈಗೆಲ್ಲ ಓಪನ್ ಆಗಿ ಕೇಳ್ತಾರೆ ಬಿಡು. ಹೋಗ್ಲಿ ನೋಡವ, ಮನಸ್ಸು ನೋಡಿ ಕೆಲಸ ನೋಡಿ ನನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನಂತಂದು ಅವ್ರಿಗೆ ನಂಬಿಕೆ ಇತ್ತಂದ್ರೆ ಒಪ್ಕೋತಾರೆ ಬೇ. ಮತ್ತು ಯಾವುದೋ ಒಂದು ಮನೆ ಇದ್ರಾಗ ಹೋಗಿ ನೋಡಿ ಬಂದಿರಂದ್ರಲ್ಲ ಶಿರೂರಾಗ, ಅದರ ಏನಾತು? ಏನು ಕೇಳ್ತಿದಿ? ಅದ ನೋಡಿ ಬಂದೀವಿ ನಾವು, ಏನು ಹೇಳಿಲ್ಲ. ಮತ್ತು ನಿಂದು ಡೆಲಿವರಿ ಆತಲ್ಲ, ಮತ್ತು ಇನ್ನು ಮ್ಯಾಗ ಹೇಳ್ತೀವಿ. ಮತ್ತು ಈಗ ಇದಂತರೂ ಮತ್ತು 13 ದಿನದ್ದು ಸುತ್ಕ ಕಳ್ಕೊಂಡನ ಹುಟ್ಟಿದ್ದು, ಅದಾದ್ಮೇಲೆ ಬೇಕಾರ ನೋಡೋಣಂತ. ತೋರವ, ಬರ್ರಿ ತಮ್ಮರ ಕುಂದ್ರಿ. ಅದ ನಾವು ಮಂತನ್ ನೋಡಕ್ಕೆ ಬರ್ತೀವಿ ರೀ. ಮಂತನ್ ನೋಡ್ಕೊಂಬಂದ್ಮ್ಯಾಗ ನಿಮ್ಗೆ ಏನು ಅನ್ನೋದಕ್ಕೂ ಹೇಳ್ತೀವಿ ಅಂತ ಹೇಳಾರ. ಮತ್ತು ಇನ್ನು ಮಂತನ್ ನೋಡೋಕ್ಕೂ ಬಂದಿಲ್ಲ, ಏನೂ ಇಲ್ಲ. ನೋಡಂತ 13 ದಿನ ಅಂತ ಕಳೀಲಿ, ಆಮೇಲೆ ನೋಡೋಣಂತ. ತಮ್ಮರ ಬರ್ರಿ ಕುಂದ್ರಿ. ಇಲ್ರಿ ಅತ್ತಿಯರ, ಅದು ಅಪ್ಪ ದನ ಸಂತಿಗೆ ಹೋಗ್ಯಾನ್ರಿ. ಮತ್ತು ಆಕಳ ಎಮ್ಮೆ ಏನೋ ಹೊಡ್ಕೊಂಡು ಹೊಕ್ಕಾರಂತ. ಮತ್ತು ಒಬ್ರು ಹಾಕ್ಕಾರಲ್ಲ, ಅವು ಮಾತು ಕೇಳೋದಿಲ್ಲ ಯಾರು. ಇಲ್ಲಿ ಒಬ್ರ ಬಂದಾರ. ಹಂಗಾಗಿ ನಾ ಬಿಟ್ಟು ನಾಳೆ ಮುಂಜಾನೆ ಬರ್ತೀನಿ ತೋರಿ. ಈಗಿನ ಮನೆಗೆ ಬಿಟ್ಟು ಹೋದ್ರತಂತ ಬಂದೆ. ಬರ್ಲ್ರಿ ಅತ್ತಿಯರ ನಾನು. ಅಲ್ರಿ ತಮ್ಮರ, ಈಗ ಬಂದಿರಿ, ಹಿಂಗ ಹೋಗ್ತೀರಿ? ಹೋಗ್ಲಿ ಬಿಡ್ಬೇವ, ಯಾಕಂದ್ರೆ ಮತ್ತು ಖರೇನ ಎತ್ತು ಹೊಡ್ಕೊಂಡು ಹೊಂಟಾರ ಅವ್ರು ಮಾವರು. ತೊಂದರೆ ಆಗೋದು ಬೇಡ.
ನಾಳೆ ಬರ್ತೀನಿ ಅಂತಾರಲ್ಲ ಬಿಡು. ಹ್ಞೂ ಬೇವ ಮತ್ತು ಮಾವರ್ಗೆ ಆಗೋದಿಲ್ಲ. ಸುಮ್ಮನೆ ಇವ್ರು ಹೋದ್ರೆ ಇವ್ರೊಂಚೂರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಚಲೋ ಆಗತ್ತೆ ಅಂದ್ರೆ. ಇನ್ನು ಹುಂಟುಂಟ್ಲೆ ಹೋಗ್ಬಿಡ್ತಾರೆ ಬಿಸಿಲಾಗತ್ಲಿಗೆ. ಹೋಗ್ಲಿ ತಗೋ. ನಾವು ಮತ್ತು ಇಲ್ಲಿ ಇದ್ದಿದ್ದಿಲ್ಲ ಅಲ್ರಿ ತಮ್ಮಾರ. ಹಾಗಾಗಿ ಒಂದಿಟ್ಟು ಮನೇನು ಧೂಳು ಪಾಳಾಗೈತಿ. ಈ ಕಿಲೆ ಒಂದಿಟ್ಟು ಕುಂದ್ರಲ್ರಿ, ಈಕಿಗೆ ತೆಳ್ಳಗ ಒಂದಿಟ್ಟು ಸಾಬುದಾನಿ ಗಂಜಿ ಮಾಡ್ಸ್ಕೊಂಬರ್ತೀನಿ ರೀ. ಈಕಿ ಕುಡೀಲಿ. ಈಕೆ ಒಂಚೂರು ತಮ್ಮನಿ ಆದ್ಲಂದ್ರೆ ಹುಡುಗನ ಹಾಲು ಪಾಲು ಕುಡಿಸ್ತಾಳ. ನಾನು ಮತ್ತೆ ಇವತ್ತೆಲ್ಲ ಸ್ವಚ್ಛ ಮಾಡ್ಕೋತೀನಿ, ನೀವು ನಾಳೆ ಬಂದುಬಿಡ್ರಿ ಹಂಗಂದ್ರೆ. ಆತ್ ತೋರಿ ಅತ್ತೀರ, ಅಷ್ಟೇ ಮಾಡ್ತೀನಿ. ಏ ಗೀತಾ, ಏನ್ರ ತರ್ಬೇಕನ ಮತ್ತು ನಾಳೆ ಬರುಮ್ದಾಗ ಊರಾಗಿಂದ? ಇಲ್ಲ ಏನಿಲ್ಲ ತಗೋರಿ, ಹಂಗೇನಾರು ಬೇಕಂದ್ರೆ ಇಲ್ಲೇ ತರ್ಸ್ಕೊಳಕ್ಕೆ ಬರ್ತೈತಿ. ಯವ್ವ, ಈಗ ಪೌಡ್ರು ಕಾಡ್ಗಿ ಅವೆಲ್ಲ ಯಾವಾಗಿಂದ ಹಚ್ಬೇಕು ಬೇ? ಈಗಿಂದನೇ ಹಚ್ಚಕ್ಕೆ ಏನೈತಿ? ಯವ್ವ ಅಲ್ಬೇ, ಅವು ಏನೇನೋ ಕೆಮಿಕಲ್ ಇರೋ ಪೌಡ್ರ್ ಗಿವ್ಡ್ರು ಈಗ ಹಚ್ಬೋದಂಬೆ. ಒಂದು ತಿಂಗಳದರ ಹಾಲು ತಡಿ ಕೂಸು. ಈಗ ಅದೇನೇನ ನೀವೇನೇನು ಹಚ್ತಿರಲ್ಲ ಹೆಣ್ಮಕ್ಳಿಗೆ ಅರಿಶಿನ ಬೇವಿಂದ ಎಲಿದು ಅಂಥದ್ದೆಲ್ಲ ಮಾಡಿರಿ. ಮಗುಗೂ ಅಂಥದ್ದು ಏನಾರ ಮನ್ಯಾಗ ಮಾಡಿರಿ ಅದನ್ನು ಹಚ್ಚಿರಿ. ಅದನ್ನು ಬಿಟ್ಟು ಪೌಡ್ರು ಕಾಡ್ಗಿ ಮನ್ಯಾಗ ಮಾಡ್ಬೇ ಚಂದಾಗ ಮಾಡಲ್ಲ ನೀನು. ಅದು ಇದಕ್ಕೆಲ್ಲ ಬಂದಾರಿ, ಶುಕ್ರಗುರು ಪೂಜೆಗೆ ಬಂದಾರಿಗೆ ಎಲ್ಲರಿಗೂ ಮನೆಯಾಗಿಂದ ಮಾಡಿ ಕಾಡಿಗೆ ಕೊಡ್ತಿದ್ದಲ್ಲ ಹಚ್ಕೊಳಕ್ಕೆ ಕಣ್ಣಿಗೆ. ಹಂಗೆ ಮಾಡ ಅದನ್ನು ಮನ್ಯಾಗ ಹುಡುಗಗೆ ಹಚ್ಚಕ್ಕೆ ಪ್ಯೂರ್ ಕಾಡಿಗಿನ. ಆತಪ್ಪ ಮಹಾನುಭಾವ, ಆತು ಮಾಡ್ತೀನಿ. ಅಳಿಯರ ಅದು ಬೆವ್ರ ಸಾಲಿದು ಡಾಕ್ಟ್ರ್ ಒಂದು ಬರೆದು ಕೊಡ್ತಾರೆ ನೋಡ್ರಿ ಹುಡುಗರಿಗೆ ಹಚ್ಚಕ್ಕನ ಪೌಡ್ರ್. ಅದನ್ನೊಂದು ಡಾಕ್ಟರ್ ಹತ್ರ ಕೇಳಿ ಬರ್ಸ್ಕೊಂಬರ್ರಿ. ಮತ್ತು ಗುಳ್ಳಿ ಎದ್ದವ್ರಿ ಅವಂಗೊಂದಿತ್ತು ಅಗ್ಲೇ ಕುದಿ ಗುಳ್ಳಿ. ಹ್ಞೂ ಆತಾಳ್ರಿ, ನಮ್ಮ ಫ್ಯಾಮ್ಲಿ ಡಾಕ್ಟರ್ ಅದನ್ರಿ, ಅದನ್ನ ಕೇಳಿ ಬರ್ಸ್ಕೊಂಬರ್ತೀನಿ. ಮಲ್ಲಯ್ಯ ಅಜ್ಜದನ. ನಾ ಬರ್ತೀನಿ ಗೀತಾ. ಹುಡುಗ ಹುಷಾರು. ಅವು ಅಂತೂ ಒಂದು 40 ಸರಿ ಹೇಳಾಳ ಹುಡುಗ ಹುಷಾರು ಅಂತ ಹೇಳಿ. ನೀನು ಹುಷಾರಾಗಿರು, ಮಗುನು ಹುಷಾರಾಗಿ ನೋಡ್ಕೊ. ಪಾಪಣ್ಣ ಹೋಗಿ ಬರ್ತೀನಿ ಬಂಗಾರಿ. ಎಲ್ಲಿ ಹೋದ್ಲು ನಿನ್ ಸೊಸಿ? ಅವ್ರವ್ವ ಅವರಪ್ಪನ ಅಲ್ಲಿ ಮುಂದಕ್ಕೆ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದ್ಲು. ಬಸ್ ಸ್ಟ್ಯಾಂಡ್ವರೆಗೆ ಹತ್ತಿಸಿ ಬಂದ್ಬಿಡವ ಅಂತಂದೆ. ಅದಕ್ಕೆ ಒಂದ್ಸರಿ ನೀರು ತಗೊಂಡು ಹಚ್ಚಾಕ್ ಹೊಂಟಾಳ. ಹೌದು. ಅಂದ್ರೆ ನಾವು ಸಣ್ಣರಿದ್ದಾಗ ನಾವು ಒಮ್ಮೆಯವ್ರು ತವ್ರ ಮನೆಗೆ ಹೋಗಿದ್ವಲ್ರಿ ಲಕ್ಕುಂಡಿಗೆ ಹೋದಾಗ ಅವಾಗ ನಮ್ಮ ಅಜ್ಜಿ ಬಸ್ ಸ್ಟ್ಯಾಂಡ್ವರೆಗೂ ಬರೋಕ್ಕಿರಿ ಬಸ್ ಹಚ್ಚಕ್ಕೆ. ಅಂದ್ರೆ ಮನೆ ಹತ್ರನೇ ಇತ್ತು, ಒಂದು 2 ನಿಮಿಷದ ದಾರಿ. ಅವರು ಒಂದು ಚರಿಗ್ಯಾಗ ನೀರು ತೊಗೊಂಡು ಬರೋರಿ. ಅಂದ್ರೆ ಬಸ್ ಎಷ್ಟೊತ್ತಿಗೆ ಬರುತ್ತೆ, ನೀರು ಪಾರು ಬೇಕಾತಂದ್ರಂತ ಎಷ್ಟು ಇದು ಮಾಡೋರು, ಕೇರ್ ಮಾಡೋರು ನೋಡ್ರಿ. ತಗೊಂಬಂದು ಕುಂದ್ರರು. ನಾವು ಅವ್ರು ತೊಗೊಂಬಂದಿರ್ತಿದ್ರಲ್ಲ, ನೀರಿಸ್ಕೊಂಡು ಕುಡಿತಿದ್ವಿ. ಅದೊಂಥರ ಚೆನ್ನಾಗಿರೋದು. ಈಗೆಲ್ಲ ಆ ಥರ ಇಲ್ಲ, ಎಲ್ಲ ಬಾಟಲ್ ಬಂದ್ಬಿಟ್ಟವು. ಎಲ್ಲರೂ ಅವ್ರವ್ರದ ಈಗ ಸ್ವಂತ ಬಾಟ್ಲ್ ಕ್ಯಾರಿ ಮಾಡ್ತಾರೆ. ಬಸ್ ಬರೋವರೆಗೂ ನಮ್ಮ ಮಮ್ಮಿಗೆ ಮತ್ತು ಅವ್ರ ಮಮ್ಮಿಗೆ ಇಬ್ರಿಗೂ ಅವ್ರ ತಾಯಿ ಮಗಳಿಗೆ ಮಾತಾಡೋಕ್ಕೆ ಟೈಮ್ ಸಿಗೋದು. ಹಿಂಗೆ ಅಂತೇಳಿ ಮಾತಾಡ್ಕೊಂಡು ಕೂತ್ಕೊಳ್ಳೋರು. ಭಾಳ ತಾಗ್ತಿದ್ರಿ. ಬಸ್ 5:30 ಬಸ್ ಬರ್ಬೇಕಾಗಿದ್ದು 6:30 ಬರೋದು, 1 ಅವರ್. ನಮ್ಮ ಅಜ್ಜಿಗೂ ಪಾಪ ಎಲ್ಲೂ ಹೋಗಿದ್ದಿಲ್ಲ. ಭಾಳ ಅಂದ್ರೆ ಭಾಳ ಮುಗ್ದ್ಲು ನಮ್ಮ ಅಜ್ಜಿ. ಬಹುಶಃ ಬಡ ಹಳ್ಳಿ ಕುಟುಂಬದ್ದು ಯಾರ್ಯಾರು ನೋಡ್ತೀರಿ ಅವ್ರಿಗೆ ಗೊತ್ತಿರುತ್ತೆ ಅದು ನಮ್ಮ ಅಜ್ಜಿ ಕ್ಯಾರೆಕ್ಟ್ರು. ಅಷ್ಟೇ ಸಾಫ್ಟ್ ನೇಚರು. ಬಟ್ ಭಾಳ ಗಂಡು ಮಾತು ಕೇಳ್ತಿದ್ರು. ಹೆದರಿ ಭಾಳ ಗಂಡು ಮಾತು ಕೇಳೋರು ಅವರು. ಅದ ಕ್ಯಾರೆಕ್ಟ್ರು, ಒಳ್ಳೆ ಕ್ಯಾರೆಕ್ಟ್ರು. ಅಲ್ಲ, ಅವ ಮಂಜುಗ ಅಷ್ಟು ಹೇಳಿ ನೋಡು, ಬಾರಪ್ಪ ಬರ್ತಾರ ನಿಮ್ಮ ಅತ್ತಿ ಮಾವ, ಏನಾಗೋದಿಲ್ಲ, ಒಂದಿನ ಬಂದ್ ಮಾಡ್ಕೊಂಡು ಅಂಗಡಿನ ಅಂದ್ರೆ ಬರಲೇ ಇಲ್ಲ ನೋಡಿವ. ನಾ ಫೋನ್ ಮಾಡಿದ್ದೀನಿ ರೀ, ಬಂದು ಹೋಗಯ್ಯಪ್ಪ ಮಂಜು ಅಂದನೆ. ಇಲ್ಲವ ಮದ್ವಿದು ಬಂದೈತಿ, ಮತ್ತು ಅವರು 45,000 ರೂಪಾಯ್ದು ಕಿರಾಣಿ ಒಯ್ತಾರ. ಒಂದೇ ದಿನದಾಗ ಹೋಗುತ್ತೆ ನನಗೆ. ನಾಳೆ ಹೆಂಗೂ ಮತ್ತು ಐತಾರ ಐತಿ, ಬಂದ್ ಮಾಡ್ತೀನಲ್ಲ ಅಂಗಡಿನ. ಬೇಕಾದ್ರೆ ನಾನು ಹೋಗಿ ಆಕಿನ ಕರ್ಕೊಂಡು ಅತ್ತಿ ಮಾವನ ಮಾತಾಡ್ಸ್ಕೊಂಡು ಬರ್ತೀನಂತ. ನಂಗೆ ಇವತ್ತು ಕರಿಯಕ್ಕೆ ಹೋಗ್ಬೇಡವ ಅಂದ. ಅದಕ್ಕೆ ಹೋಲಿ ಬಿಡು ಅಂತ ಬಿಟ್ಟಿನಿ. ಬಿಡ್ರಿ ಹೋಲಿ ಪಾಪ. ಏನ ಮನೆಗೆ ಬಂದವ್ರಿಗೆ ಮರ್ಯಾದಿಲ್ಲಾರ್ದಂಗೆ ಆಗತ್ಲಿ ಸವಿತಾ. ನೋಡಪ್ಪ, ನಿಮ್ಮ ಮಗ ನೀವೇನರ ಮಾತಾಡ್ರಿ, ನಾ ಹೇಳಷ್ಟು ಹೇಳೀನಿ. ಮತ್ತು ಅವ ಹಂಗಂದಾಗ ನಾನು ಏನು ಮಾಡೋಕ್ಕಾಗತ್ತೆ, ಹೌದಿಲ್ಲ? ಹೋದ್ರನವ ಬಂತನು ಬಸ್ ಹತ್ತೀಶ್ ಬಂದ್ಯಾ? ಹ್ಞೂ ರೀ ಮಾವರ್, ಬಸ್ ಬಂತ್ರಿ. 1-2 ನಿಮಿಷ ಅವ್ರು ಕುಂತಿರಿ, ಅಷ್ಟೊತ್ತಲೆ ಬಂದ್ಬಿಡ್ತು. ಅವರು ನಿಮ್ಮವರು ಏನೇನು ಅಡುಗೆ ತಂದಿದ್ರಲ್ಲ ಅದೆಲ್ಲ ನೀನು ಹಂಗೆ ಇಟ್ಟಿದ್ದಲ್ಲವ, ಅದಕ್ಕೆ ಅಷ್ಟು ಬಡಚಿನಿ. ಅದನ್ನ ವಾಪಸ್ ಅದಕ್ಕೆ ನಾನು ಏನೂ ಹಾಕಿಲ್ಲ, ಅಡುಗೆನ ಹಂಗೆ ಇಟ್ಕೊಂಡಿನಿ ಒಂದು ಬಾಕ್ಸ್. ನಾಳೆ ಮಂಜು ಏನಂದನ, ನಾವು ಹೋಗಿ ಮಾತಾಡ್ಸಿ ಬರ್ತೀವಿ, ನಾನು ಬರೋಕ್ಕಾಗಲಿಲ್ಲಲ್ಲ ಅಂದನ. ಅದಕ್ಕೆ ನಾಳೆ ಬುತ್ತಿ ಮಾಡಿಕೊಂಡು ಅದ್ರಾಗ ಹಾಕ್ಯಂಡು ತೊಗೊಂಡೋಗಾಯವ. ಆಮೇಲೆ ನಿಮ್ಮವರು ಸೀರೆ ಏನೋ ತಂದಿದ್ರು ಅನ್ಸುತ್ತೆ, ಬಾಕ್ಸ್ ಇತ್ತು, ಅದನ್ನು ನಿಮ್ಮ ರೂಮ್ನಾಗ ಇಟ್ಟಿ ನೋಡು. ತೊಗೊಂಬೋಗಿ ನೋಡೋಣ ಎಂಥ ಸೀರೆ ತಂದಾರ. ಹೌದ್ರಿ ಅತ್ತೀರ, ನಾಳೆ ಹೋಗೋಣಂತ ಇವ್ರೇ ಅಂದಿರ್ರಿ, ಖರೆ ಹೇಳಕತ್ತೀರಾ? ಅಯ್ಯ ನನ್ನ ಸೊಸಿಯ, ನನಗೆ ಸುಳ್ಳು ಹೇಳಿದ್ರಿ ಏನು ಸಿಗುತ್ತೆ ಯವ್ವ ಸೀಮಾ.
ಖರೆ ಅವನ ಹೇಳಣ ಅದಕ್ಕೆ ಮುಂಜಾನೆ ಒಂದು ಸುದ್ದ ಲಘು ಎದ್ದು ಚಪಾತಿ ಕಾಳು ಪಲ್ಯ ಈ ಕಾಳೇನು ಯಾಕೀಗ ನಾಳೆ ಮುಂಜಾನೆ ಕರೆಕ್ಟ್ ಅಕ್ಕವು. ಹ್ಞೂ ರೀ ಅತ್ತೀರ ಈಗಲೇ ಹಾಕ್ತೀನಿ ರೀ. ಚಪಾತಿ ಕಾಳು ಪಲ್ಯ ಮತ್ತೇನು ಮಾಡ್ಕೊಂಡು ಹೋಗ್ಲಿ? ನಾನು ಎಣ್ಣೆಗಾಯಿ ಮಾಡ್ತೀನಿ ತೊಗೊಂಡು ಹೋಗಂತೆ ಅಂತ. ಆಮೇಲೆ ಮನೆ ಉಪ್ಪಿನಕಾಯಿ ಹಾಕಿವಲ್ಲ ಆಂಧ್ರ ಸ್ಟೈಲ್ ಅದನ್ನು ತೊಗೊಂಡು ಹೋಗ್ಬಿಡು. ಅದು ಒಂದು ಗಾಜಿನ ಅದ ನೋಡಲ್ಲ ಬಾಕ್ಸ್ ಸಣ್ಣ ಅದ್ರಾಗ ಹಾಕೋರ ತೊಗೊಂಡು ಹೋಗು. ಆಮೇಲೆ ನಮ್ದು ಇದ್ರದ್ದು ಗಟ್ಟಿ ಮೊಸರು ಹಾಕಿಟ್ಟಿ ನೋಡು ಗಡಿಯಾಗ ಅದನ್ನು ಚಂದಾಗ ಒಂದು ಡಬ್ಬಿ ತಗ ಪ್ಲಾಸ್ಟಿಕ್ಕಿಂದ ಜಗ್ ಬಿದ್ದವು ನೋಡವು ಐಸ್ ಕ್ರೀಮಿನ ತಂದು ಇಟ್ಟಾನಲ್ಲ ಸಂಜಪ್ಪ ಅದು ನೀಟಿಗೆ ಅಂತಂದು ಅದನ್ನ ಒಂದು ಚಂದಾಗ ತೊಳ್ಕೊಂಡು ಹಾಕ್ಕೊಂಡು ತೊಗೊಂಡು ಹೋಗು. ಮೊನ್ನೆ ಖಾರನೂ ಕುಡ್ಸೈತಿ ನೋಡು, ಖಾರ ತೊಗೊಂಡು ಹೋಗು. ಅರ್ಶಿನ ಪುಡಿನೂ ಕುಡ್ಸೈತಿ, ಅರ್ಶಿನ ಪುಡಿ ತೊಗೊಂಡು ಹೋಗು. ಏನು ಎಲ್ಲ ಮರಿತೀಯ ನೋಡುವ, ನಾನಂತೂ ಹೇಳೋದು ಹೇಳೀನಿ, ಏನು ಮರಿಲಾರ್ದಂಗೆ ಚಂದಾಗ ಹಾಕ್ಕೊಂಡು ತೊಗೊಂಡು ಹೋಗು. ಹ್ಞೂ ರೀ ಅತ್ತೀರ ಅವು ಏನೇನು ಅಂದ್ರಲ್ಲ ಖಾರ ಅರ್ಶಿನ ಪುಡಿ ಉಪ್ಪಿನಕಾಯಿ ಎಲ್ಲ ಇವತ್ತೇ ಕಟ್ಟಿಟ್ಕೊಂಡ್ಬಿಡ್ತೀನಿ ರೀ. ನಾಳೆ ಮುಂಜಾನೆ ಎದ್ದು ಅವು ತಂದಿರೋ ಡಬ್ಬಿಗೆನ ಚಪಾತಿ ಪಲ್ಯ ಆಮೇಲೆ ರೊಟ್ಟಿನೂ ಮಾಡ್ಕೊಳ್ಳೋಣನ್ರಿ. ಬಿಡ್ರಿ ಅತ್ತಿಯರ ಮೊಸರನ್ನ ಒಂದು ಮಾಡ್ಕೊಂಬಿಡೋಣ. ಮತ್ತೆ ರೊಟ್ಟಿ ಚಪಾತಿ ಮಾಡಿರ್ತೀನಲ್ಲ ಮುಂಜಾನೆ ಲಘು ಎದ್ದು ಮಾಡ್ಕೊಳಕ್ಕೆ ಅಲ್ಲೇ ಅನ್ಸತ್ರಿ ಅತ್ತಿಯರ. ಅಯ್ಯ ಅದು ಹೆಂಗವ ಅಲ್ಲಿಂದ ಅವರು ಪಾಪ ಒಬ್ಬರ ಇದ್ರೂ ಅಷ್ಟಾಕೊಂದು ಅಡಿಗೆ ಕಟ್ಕೊಂಬಂದಾರ. ನೀವು ಕಟ್ಕೊಂಡು ಹೋಗಿ ಚಂದಾಗ ಉಂಡು ಒಂದು ತಾಸು ಕುಂತಿ ಎದ್ದು ಬರ್ರಿ. ಏನು ಅವಸರ ಇಲ್ಲ, ಅವ ಮಂಜಪ್ಪ ಅವಸರ ಮಾಡ್ತಾನೆ. ಹೋಗುನು ಮುಂಜಾನೆ ಅಂಗಡಿ ಐತಂತಂದ ಏನಂದು ನೀವು ಹತ್ತಿಂದ ಹತ್ಲಾಗನ ಇಲ್ಲಿಂದ ಜಕ ಮಾಡಿ ನಾಷ್ಟ ಮಾಡಿ ಹೋಗಿ ಅಂಗಡಿ ತಗೋಕಂತಂತ ನಾ ಎಲ್ಲ ಅತ್ತಿಯರಿಗೆ ಹೇಳೀನಿ ಅಂತ ಹೇಳಿ ಒಂದಿನ ಉಳ್ಕೊಂಡು ಬರ್ರಿ, ತಿಳಿತು? ಹ್ಞೂ ರೀ ಅತ್ತಿಯರ ಹಂಗೆ ಮಾಡ್ತೀನಿ ರೀ. ತಡ್ರಿ ಸೀರೆ ತಗೊಂಬರ್ತೀನಿ. ಅಲ್ಲೇ ಸವಿತಾ, ಇಷ್ಟಕ್ಕೊಂದ ನೀನು ನಿಮ್ಮ ಸೊಸ್ತೆಯರಿಗೆ ಲೂಸ್ ಕೊಡಕ್ಕೆ ಚಲೋ ಅನ್ಸುತ್ತನ? ನೋಡ್ರಿ ನಾವು ಹೆಂಗೆ ನಡ್ಕೋತೀವಿ ಹಂಗೆ ನಮ್ಮ ಸಸ್ತ್ಯಾರು ನಡ್ಕೋತಾರೆ. ಹಂಗಂತೇಳಿ ಅದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರುತ್ತಂತ ಹೇಳಲ್ಲ ನಾನು. ಅಂದ್ರೆ ಈಗ ಅತ್ತಿ ಮಾಡ್ಯಾಳ ಅಂತೇಳಿ ಸೊಸಿ ಮಾಡ್ತಾಳೆ ಹಂಗಲ್ಲ. ಏನೋ ನೋಡೋಣ ನನ್ನ ಕೈಲಿ ಏನಾಗುತ್ತೆ ಹಂಗೆ ನಾನು ತಾಯಿ ಥರ ನಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಆಕೆಗೆ ಚಲೋ ಅನಿಸಿ ನಮ್ಮ ಸೀಮೋನರ ಕೊನೆಗೆ ಮಗಳ ಥರ ನಡ್ಕೊಂಡ್ರೆ ಚಲೋ ಅಲ್ಲ, ನಮ್ಮನಿಗೆ ಚಲೋ ಅಲ್ಲ. ಅದಕ್ಕೆ ಆಕೆ ಅಂಕ್ರೆ ಕಾವೇರಿ ಬಿಡು ಪೂರ ಕೈ ಬಿಟ್ಟು ನಿಂತು ಬಿಟ್ಟಾಳ. ಮತ್ತೆ ಏನು ಮಾಡೋಕ್ಕಾಗತ್ತ? ಈಗ ನಾನು ಏನರ ಹಿಡ್ದಕ್ಕಿನ ಇಟ್ಕೊಳಕ್ಕಾಕೇನು ಸಣ್ಣ ಹುಡುಗೆ? ಅತ್ತಿಯನ ಯಾಕ ಏನಾತ ಸೀಮಾ ಹಂಗೆ ಕಳಕತ್ತೀವಿ? ಏನಾತ?